ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವೇದ. ಒಂದು ಯೂಟ್ಯೂಬ್ ಚಾನಲ್ ಗ್ರೋ ಆಗಲಿಕ್ಕೆ ಕಂಟೆಂಟ್ ಯಾವ ರೀತಿ ಇಂಪಾರ್ಟೆಂಟ್ ಪಾರ್ಟ್ ಆಗುತ್ತೆ, ಅದೇ ರೀತಿ ಥಂಬ್ನೇಲ್ ಕೂಡ ಇಂಪಾರ್ಟೆಂಟ್ ಪಾರ್ಟ್ ಆಗುತ್ತೆ. ಕಂಟೆಂಟ್ ಬೇಸ್ ಮೇಲೆ ನಾವು ಥಂಬ್ನೇಲನ್ನು ಕ್ರಿಯೇಟಿವ್ ಆಗಿ ನಾವು ಕ್ರಿಯೇಟ್ ಮಾಡ್ತಾ ಹೋದರೆ ವ್ಯೂವರ್ಸ್ಗೆ ಓಕೆ ಇದನ್ನು ನೋಡ್ಬೋದಪ್ಪ, ಯೂಸ್ಫುಲ್ ಇದೆ ವಿಡಿಯೋ ಆ್ಯಂಡ್ ಚಾನಲ್ ಕೂಡ ಯೂಸ್ಫುಲ್ ಇದೆ ಅಂತ ಆಟೋಮೆಟಿಕ್ ಆಗಿ ಅನಿಸುತ್ತೆ. ಕಂಟೆಂಟ್ ಇರೋದು ಒಂದು ಆ್ಯಂಡ್ ಥಂಬ್ನೇಲ್ ನಾವು ಕ್ರಿಯೇಟಿವ್ ಆಗಿ ಏನೋ ಒಂದು ಮಾಡೋದಕ್ಕೆ ಹೋಗಿ ಚೇಂಜ್ ಮಾಡಿದರೆ ನೋಡೋರಿಗೆ ಓಕೆ ಕಂಟೆಂಟ್ ಇರೋದೇ ಬೇರೆ ಆ್ಯಂಡ್ ಥಂಬ್ನೇಲ್ ಹಾಕಿರೋದೇ ಬೇರೆ ಅಲ್ಲ ಅಂತ ಬ್ಯಾಡ್ ಇಂಪ್ರೆಷನ್ ಬರುತ್ತೆ. ಸೊ ಕಂಟೆಂಟ್ ಬೇಸ್ ಮೇಲೆ ನಾವು ಕ್ರಿಯೇಟಿವ್ ಆಗಿ ಥಂಬ್ನೇಲನ್ನು ಕ್ರಿಯೇಟ್ ಮಾಡಿದರೆ ವ್ಯೂವರ್ಸ್ಗೆ ಓಕೆ ಇದನ್ನು ನೋಡ್ಬೋದಂತ ಈಸಿಯಾಗಿ ಅನಿಸುತ್ತೆ. ಸೊ ವ್ಯೂಸ್ ಕೂಡ ಅಷ್ಟೇ ಜಾಸ್ತಿ ಆಗುತ್ತೆ, ಸಬ್ಸ್ಕ್ರೈಬ್ ಆಗುತ್ತೆ, ಚಾನಲ್ ಗ್ರೋ ಆಗುತ್ತೆ. ಆ್ಯಂಡ್ ಚಾನಲ್ ಗ್ರೋ ಆಗ್ತಾ ಹೋದಂಗೆ ನಮ್ಮ ಚಾನಲ್ದು CTR ಕೂಡ ಹೈ ಆಗ್ತಾ ಹೋಗುತ್ತೆ. ಸೊ ಬೆನಿಫಿಟ್ಸ್ ಜಾಸ್ತಿ ಇದೆ ಥಂಬ್ನೇಲ್ ಕ್ರಿಯೇಟಿವ್ ಆಗಿ ಮಾಡಿ ಹಾಕೋದ್ರಿಂದ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕ್ರಿಯೇಟಿವ್ ಆಗಿ ಥಂಬ್ನೇಲ್ಸನ್ನು ಯಾವ ರೀತಿ ಮಾಡಬೇಕು ಅಂತ ನಾನು ನಿಮಗೆ ಇನ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ, ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ಸ್ ಕೂಡ ಫಾಲೋ ಮಾಡಿ, ಬಿಕಾಸ್ ಸ್ಟೆಪ್ಸ್ ಮಿಸ್ ಆದರೆ ಅರ್ಥ ಆಗಲ್ಲ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ. ಆ್ಯಂಡ್ ಇದನ್ನು ಮಾಡೋದಕ್ಕೆ ಕ್ವಾಲಿಟಿ ಇರೋ ಫೋಟೋಸ್ ಬೇಕಾಗುತ್ತೆ. ಸೊ ನಿಮ್ಮ ಓನ್ ಫೋಟೋಸ್ ಕೂಡ ನೀವು ತೊಗೊಳ್ಬೋದು. ಇಲ್ಲದೆ ಹೋದರೆ ನಾನು ಪರ್ಸ್ನಲಿ ಕ್ಯಾನ್ವಾಸ್ ಅಂತ ಆ್ಯಪ್ ಇದೆ. ಸೊ ಆ ಕ್ಯಾನ್ವಾಸ್ ಆ್ಯಪಲ್ಲಿ ನಾನು ಚಾನಲ್ ಥಂಬ್ನೇಲ್ಸನ್ನು ಅಲ್ಲೇ ನಾನು ಕ್ರಿಯೇಟ್ ಮಾಡ್ತೀನಿ, ವಿಡಿಯೋಸ್ ಥಂಬ್ನೇಲ್ಸನ್ನು. ಸೊ ಅಲ್ಲಿ ನಾವು ಹೋಗ್ಬಿಟ್ಟು ಕಂಟೆಂಟ್ ರಿಲೇಟ್ ನಾವು ಸರ್ಚ್ ಮಾಡಿದರೆ ನಮಗೆ ಸಿಗುತ್ತೆ, ಸಾಕಷ್ಟು ಫೋಟೋಸ್ ಸಿಗುತ್ತೆ. ಸೊ ನಾವು ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಸೊ ಕ್ಯಾನ್ವಾಸ್ ಆ್ಯಪಲ್ಲಿ ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ಇನ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಥಂಬ್ನೇಲ್ಸನ್ನು ಕ್ರಿಯೇಟ್ ಮಾಡೋದಕ್ಕೆ ಸಾಕಷ್ಟು ಅಪ್ಲಿಕೇಶನ್ಸ್ ನಮಗೆ ಸಿಗುತ್ತವೆ, ಬಟ್ ನಾನು ಪರ್ಸ್ನಲಿ ಕ್ಯಾನ್ವಾ ಅನ್ನೋ ಆ್ಯಪಲ್ಲಿ ಯೂಸ್ ಮಾಡ್ತೀನಿ. ಸೊ ಇದರಿಂದ ನಮಗೆ HD ಕ್ವಾಲಿಟಿ ಥಂಬ್ನೇಲ್ ಸಿಗುತ್ತೆ. ಸೊ ಈ ಥರ ಪೇಜ್ ಬಂದಾಗ ಸೋಷಿಯಲ್ ಮೀಡಿಯಾದಲ್ಲಿ ಕ್ಲಿಕ್ ಮಾಡಿಬಿಟ್ಟು ಈ ಥರ ನಮಗೆ ಆಪ್ಷನ್ಸ್ ಬರುತ್ತೆ. ಇದರಲ್ಲಿ ಯೂಟ್ಯೂಬ್ ಥಂಬ್ನೇಲನ್ನು ಚೂಸ್ ಮಾಡ್ಕೊಂಡ್ಬಿಟ್ಟು ಬ್ಲ್ಯಾಂಕ್ ಪೇಜನ್ನು ನಾನಿಲ್ಲಿ ಚೂಸ್ ಮಾಡ್ತೀನಿ. ಸೊ ಇವಾಗ ಟೆಂಪ್ಲೇಟ್ಸಲ್ಲಿ ನಮಗೆ ಸಾಕಷ್ಟು ಟೆಂಪ್ಲೇಟ್ಸ್ ಸಿಗುತ್ತೆ. ಸೊ ಇದರಲ್ಲಿ ನಮ್ಗೆ ಅಕಾರ್ಡಿಂಗ್ ಟು ಚಾನಲ್ನ ಬೇಸ್ ಮೇಲೆ ನಾವಿಲ್ಲಿ ಚೂಸ್ ಮಾಡಿಬಿಟ್ಟು ನಾವು ಎಡಿಟ್ ಕೂಡ ಮಾಡ್ಕೋಬೋದು. ಸಪೋಸ್ ನಮಗೆ ಗೇಮಿಂಗ್ ಚಾನಲ್ ಇದ್ದರೆ ಈ ಥರ ಚೂಸ್ ಮಾಡಿಕೊಂಡಾಗ ಇಲ್ಲಿ ನಾವು ನಮಗೆ ಬೇಕಾದಾಗೆ ನಾವಿಲ್ಲಿ ಎಡಿಟ್ ಮಾಡ್ಕೊಬೋದು. ಎಲಿಮೆಂಟ್ಸಲ್ಲಿ ಕೂಡ ನಾವು ಯಾವುದೇ ಥರದ ಲೋಗೋನ ನಾವಿಲ್ಲಿ ಸರ್ಚ್ ಮಾಡಿದರೆ ನಮಗೆ ಸಿಗುತ್ತೆ. ಬ್ಲ್ಯಾಂಕ್ ಪೇಜ್ ಮೇಲೆ ನಾನು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಈ ಥರ ಕಲರನ್ನು ಚೂಸ್ ಮಾಡ್ಕೊತೀನಿ. ಸೊ ಇವಾಗ 5th ಆಪ್ಷನ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಾನಿಲ್ಲಿ ಟೈಪ್ ಮಾಡ್ಕೊತೀನಿ ಹೌ ಟು ಮೇಕ್ ಅಂತ. ಫಸ್ಟ್ ಇಷ್ಟು ಮಾಡಿಬಿಟ್ಟು ನಾನಿಲ್ಲಿ ಫಾಂಟ್ ಸೈಜ್ ಕಲರ್ ಎಲ್ಲ ಅಡ್ಜಸ್ಟ್ ಮಾಡ್ಕೊತೀನಿ. ಈ ಥರ ನಾವು ಯಾವುದೇ ಕಲರನ್ನು ನಾವಿಲ್ಲಿ ಚೂಸ್ ಮಾಡ್ಕೊಬೋದು. ಬೋಲ್ಡ್ ಮಾಡ್ಕೊತೀನಿ. ಫಾಂಟ್ ಸೈಜ್ ಕೂಡ ನಾನಿಲ್ಲಿ ಅಡ್ಜಸ್ಟ್ ಮಾಡ್ಕೊತೀನಿ. ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಪೇಜಲ್ಲಿ ನಮಗೆ ಬೇಕಾಗಿರೋ ಪ್ಲೇಸಲ್ಲಿ ನಾವು ಮೂವ್ ಮಾಡ್ಕೋಬೋದು. ಕಲರನ್ನು ಚೂಸ್ ಮಾಡ್ಕೊತೀನಿ. ಪ್ರೊಫೆಷ್ನಲ್ ಥಂಬ್ನೇಲ್ಸ್ ಕಲರ್ ನಾನಿಲ್ಲಿ ಎಲ್ಲೋ ಚೂಸ್ ಮಾಡ್ತೀನಿ, ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣುತ್ತೆ. ಸೊ ಬೋಲ್ಡ್. ಫಾಂಟ್ ಸೈಜ್ ಸ್ವಲ್ಪ ನಾನಿಲ್ಲಿ ಜಾಸ್ತಿ ಇಡ್ತೀನಿ ಥಂಬ್ನೇಲ್ಸ್ಗೆ. ಎಸ್, ಇಷ್ಟು ಮಾಡಿಬಿಟ್ಟು ನಾವು ಅಡ್ಜಸ್ಟ್ ಮಾಡ್ಕೊಬೋದು. ಈ ಥರ ಅಡ್ಜಸ್ಟ್ ಮಾಡ್ಕೊತೀನಿ. ಸೈಜ್ ಕೂಡ ನಾವಿಲ್ಲಿ ಇದನ್ನು ಹಿಡಿದ್ಬಿಟ್ಟು ಮಾಡ್ಕೊಬೋದು. ಇಲ್ಲಿನೂ ಕೂಡ ಅಡ್ಜಸ್ಟ್ ಮಾಡ್ಕೊಬೋದು. ನೀವು ಟ್ರೈ ಮಾಡ್ತಾ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಡಿಫಿಕಲ್ಟ್ ಅನಿಸಲ್ಲ. ನಾನಿಲ್ಲಿ ತೋರಿಸ್ತಿದ್ದೀನಿ ನಿಮಗೆ ಈಸಿ ಆಗಲಿ ಅಂತ. ಸೊ ಇವಾಗ ಗ್ಯಾಲ್ರಿಲಿ ಹೋಗಿಬಿಟ್ಟು ನಾನು ನನ್ನ ಪ್ರೀವಿಯಸ್ ಥಂಬ್ನೇಲ್ಸ್ ಫೋಟೋಸನ್ನು ನಾನಿಲ್ಲಿ ಚೂಸ್ ಮಾಡ್ತೀನಿ. ಪ್ರೀವಿಯಸ್ ವೀಡಿಯೋಸ್ಗೆ ನಾನು ಹಾಕಿರೋ ಥಂಬ್ನೇಲ್ ಫೋಟೋಸನ್ನು ನಾನಿಲ್ಲಿ ಈ ಥರ ಸೆಟ್ ಮಾಡ್ಕೊತೀನಿ. ಇದರಿಂದ ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಆ್ಯಂಡ್ ನನ್ನ ಚಾನಲಲ್ಲಿ ಮತ್ತು ಬೇರೆ ಬೇರೆ ವಿಡಿಯೋಸ್ ಯಾವುದಿದೆ ಅಂತ ನಮಗೆ ಜಸ್ಟ್ ಥಂಬ್ನೇಲ್ ಮುಖಾಂತರ ಕೂಡ ಗೊತ್ತಾಗುತ್ತೆ. ಸ್ವಲ್ಪ ಅಟ್ರಾಕ್ಟಿವ್ ಆಗಿರುತ್ತೆ. ಎಸ್, ಇವಾಗ ನಾನಿಲ್ಲಿ ಎಲಿಮೆಂಟ್ಸಲ್ಲಿ ಈ ರೀತಿ ನಾನು ಯಾವುದೇ ಆ್ಯರೋ ಸರ್ಚ್ ಮಾಡಿದ್ರೆ ಆ್ಯರೋ ಸಿಗುತ್ತೆ ಆ್ಯಂಡ್ ಲೈನ್ಸ್ ಈ ಥರ ಎಲ್ಲ ಸಿಗುತ್ತೆ. ನಮಗೆ ಯೂಟ್ಯೂಬ್ ಲೋಗೋ ಬೇಕಿದ್ದರೆ ಯೂಟ್ಯೂಬ್ ಲೋಗೋ ಅಂತ ನಾವಿಲ್ಲಿ ಸರ್ಚ್ ಮಾಡ್ಬೋದು. ಇನ್ಸ್ಟಾಗ್ರಾಮ್ ಲೋಗೋ ಅಂತ ಸರ್ಚ್ ಮಾಡ್ಬೋದು. ಸೊ ಈ ಥರ ಸೆಟ್ ಮಾಡ್ಕೊತೀನಿ. ಸೊ ಇದನ್ನು
ಥರ ಮಿಡಲಲ್ಲಿ ಸೆಟ್ ಮಾಡಿಬಿಟ್ಟು ಇದನ್ನು ಡುಪ್ಲಿಕೇಟ್ ಮಾಡ್ತೀನಿ ಇನ್ನೊಂದು. ಸೊ ಈ ಥರ ಸೆಟ್ ಮಾಡ್ಕೊತೀನಿ, ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣುತ್ತಂತ. ನಾನಿಲ್ಲಿ ಜಸ್ಟ್ ಎಕ್ಸಾಂಪಲ್ಗೋಸ್ಕರ ತೋರಿಸ್ತಿದ್ದೀನಿ. ಸೊ ಇದು ನಿಮ್ಮ ಥಿಂಕಿಂಗ್ ಬೇಸ್ ಮೇಲೆ ನೀವು ಇನ್ನೂ ಕೂಡ ಅಟ್ರಾಕ್ಟಿವ್ ಆಗಿ ಮಾಡ್ಕೊಬೋದು. ಸೊ ಇವಾಗ ನಾನು ನನ್ನ ಫೋಟೋನ ಚೂಸ್ ಮಾಡ್ಕೊಳ್ತೀನಿ. ಈ ರೀತಿ ಅಡ್ಜಸ್ಟ್ ಮಾಡ್ಕೊತೀನಿ. ಎಸ್, ನೀವು ಒನ್ಸ್ ಟ್ರೈ ಮಾಡ್ತಾ ಹೋದರೆ ನಿಮಗೆ ಯಾವ್ಯಾವ ಆಪ್ಷನ್ಸ್ ಇದ್ದಾವೆ ಅಂತ ಕೂಡ ನಿಮಗೆ ಗೊತ್ತಾಗುತ್ತೆ. ಈ ಥರ ನಾನು ಫೋಟೋದ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಫೋಟೋ ಚೇಂಜ್ ಕೂಡ ಮಾಡ್ಕೋಬೋದು, ಫಿಲ್ಟರ್ ಕೂಡ ನಾವಿಲ್ಲಿ ಹಾಕೊಬೋದು, ನಿಮಗೆ ಗೊತ್ತಾಗ್ತಾನೆ ಹೋಗುತ್ತೆ. ಸೊ ನಿಮ್ಮ ಥಿಂಕಿಂಗ್ ಬೇಸ್ ಮೇಲೆ ನೀವು ಅಟ್ರಾಕ್ಟಿವ್ ಆಗಿ ರೆಡಿ ಮಾಡ್ಕೋಬೋದು. ಆ್ಯಂಡ್ ಮೇಲ್ಗಡೆ ಇರೋ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ HD ಕ್ವಾಲಿಟಿ ಥಂಬ್ನೇಲ್ ಸೇವ್ ಆಗುತ್ತೆ. ಎಸ್, ನೋಡಿದ್ರಲ್ಲ, ಸಿಂಪಲ್ ಆಗಿದೆ ಆ್ಯಂಡ್ ಈಸಿ ಕೂಡ ಇದೆ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ಟ್ರೈ ಮಾಡಿದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಸೊ ವಿಡಿಯೋನ ಇನ್ ಡೆಪ್ತ್ ಆಗಿ ನೋಡಿ, ಡೆಫಿನೆಟ್ಲಿ ಕ್ರಿಯೇಟಿವ್ ಆಗಿರೋ ನೀವು ಅಂದ್ಕೊಂಡಿರೋ ಥರ ಥಂಬ್ನೇಲ್ಸ್ ಬಂದೇ ಬರುತ್ತೆ. ಸೊ ಕಂಟೆಂಟ್ ರಿಲೇಟ್ ಥಂಬ್ನೇಲ್ಸನ್ನು ಕ್ರಿಯೇಟಿವ್ ಆಗಿ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ವಿಡಿಯೋಗೆ ಹಾಕೊಳ್ಳಿ, ಅದು ನಿಮಗೆ ಯೂಸ್ಫುಲ್ ಆಗುತ್ತೆ, ಚಾನಲ್ ಗ್ರೋ ಆಗಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆ ಕಂಟೆಂಟ್ ಜೊತೆಗೆ ಮತ್ತೆ ಬರ್ತೀನಿ. ಇಲ್ಲೇ